ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸೂರ್ಯ ಜಾತಕದಲ್ಲಿ ಏನಾದರೂ ಚೆನ್ನಾಗಿಲ್ಲ ಅಥವಾ ಕೆಟ್ಟ ಪ್ರಭಾವವನ್ನು ಕೊಡ್ತಿದ್ದಾನೆ, ಇದು ಸೂರ್ಯನೇ ಅಂತ ಅನ್ನೋದಾದರೆ ಹೇಗೆ ಗೊತ್ತಾಗುತ್ತೆ? ಇದನ್ನು ನಾವು ಹೇಗೆ ಪತ್ತೆ ಮಾಡ್ಕೋಬೋದು? ನಿಮಗೆ ಹೇಗೆ ಅರ್ಥ ಮಾಡ್ಕೋಬೋದು ಇದು ಸೂರ್ಯಂದು ನಮಗೆ ದೋಷ ಇದೆ ಅಥವಾ ಸೂರ್ಯ ಚೆನ್ನಾಗಿಲ್ಲ ನಮ್ಮ ಜಾತಕದಲ್ಲಿ, ಅಥವಾ ಪ್ರಸ್ತುತ ಸಮಯದಲ್ಲಿ ಸೂರ್ಯ ದಶಾ ಸೂರ್ಯ ಭುಕ್ತಿ ಇದೆಲ್ಲ ನಡೀತಾ ಇರಬೇಕಾದ್ರೆ ಕಷ್ಟ ಆಗ್ತಿದೆ, ಈ ಥರ ಸಮಸ್ಯೆಗಳು ಬರುತ್ತೆ. ಇದು ಯಾಕೆ ಬರುತ್ತೆ ಅಂತ ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ, ಅಲ್ವಾ? ಸೊ ಅದಕ್ಕೆ ನಾನು ಹೇಳುವಂಥ ಕೆಲವೊಂದು ಸೂಚನೆಗಳನ್ನು ನೀವು ಇಂಡಿಕೇಟ್ ಆಗುತ್ತಲ್ಲ, ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ನೀವು ಐಡೆಂಟಿಫೈ ಮಾಡಿದಾಗ ಓಕೆ, ಈ ಗ್ರಹದಿಂದ ಪ್ರಾಬ್ಲಮ್ ಆಗ್ತಿದೆ, ಅದಕ್ಕೆ ಈ ಒಂದು ಗ್ರಹದ ತತ್ವಗಳನ್ನು ದಾನ ಮಾಡೋದಾಗಿರ್ಬೋದು, ಅಥವಾ ಇಂತಹ ಒಂದು ಪರಿಹಾರಗಳನ್ನು ಮಾಡೋದ್ರಿಂದ ಕೆಲವೊಂದು ಅವಾಯ್ಡ್ ಮಾಡಬೇಕಾಗಿದ್ರೆ ಕೆಲವೊಂದು ಪರಿಹಾರಗಳನ್ನು ಸೂಚಿಸ್ತೀನಿ. ಸೊ ಈ ಥರ ನೀವು ಮಾಡಿಕೊಂಡಾಗ ನಿಮ್ಮ ಒಂದು ಗ್ರಹದ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಮೊದಲಿಗೆ ಸೂರ್ಯ ಒಂದು ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದರೆ ಯಾವ ರೀತಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಬಾಯಲ್ಲಿ ಪದೇ ಪದೇ ಸಲೈವ ಅನ್ನೋದು ಜಾಸ್ತಿಯಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ. ಸಲೈವ ಅಂತ ಹೇಳಿದರೆ ಲಾಲಾರಸ, ಜೊಲ್ಲು ಅಂತ ಹೇಳ್ತೀವಲ್ಲ ಬಾಯಲ್ಲಿ. ಸೊ ಬಾಯಲ್ಲಿ ನೀರು ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಕಾರಣದಿಂದಾಗಿ ನೀವು ಅಂದ್ಕೋಬೋದು ಇಂಥ ವ್ಯಕ್ತಿಗಳಲ್ಲಿ ಅಥವಾ ನಿಮ್ಮಲ್ಲಿ ಅಥವಾ ಯಾವುದೇ ಒಂದು ವ್ಯಕ್ತಿಗಳಲ್ಲಿ ಸೂರ್ಯ ಚೆನ್ನಾಗಿಲ್ಲ ಜಾತಕದಲ್ಲಿ, ಅಥವಾ ಸೂರ್ಯ ದುರ್ಬಲನಾಗಿದ್ದಾನೆ ಅಂತ ನೀವು ಅರ್ಥ ಮಾಡ್ಕೋಬೋದು. ಸೂರ್ಯನ ಬಲ ಇಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೋದು. ಆ ದೇಹದ ಭಾಗ ಆಗಿರ್ಬೋದು ಅಥವಾ ಮೇಯ್ನಾಗಿ ಕಾಲು ಪದೇ ಪದೇ ಜೋಮು ಅಂದರೆ ಒಂದು ಮರಗಟ್ಟುದಂತ ಹೇಳ್ತೀವಲ್ಲ, ಸೊ ಈ ರೀತಿಯ ಸಮಸ್ಯೆಗಳಿಂದ ಜಾಸ್ತಿಯಾಗಿ ಬಳಲ್ತಾ ಇರೋದನ್ನು ಕಾಣಬಹುದು. ಇದು ಕೂಡ ಸೂರ್ಯನ ಒಂದು ದೋಷದಿಂದನೇ ಬರುವಂಥದ್ದು ಅಥವಾ ಸೂರ್ಯ ದುರ್ಬಲ ಆಗಿದ್ದಾಗನೇ ಬರುವಂಥದ್ದು. ನಿಮಗೇನಾದರೂ ಸೊಸೈಟಿ ಅಂದರೆ ಸಮಾಜದಿಂದ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಿದೆ, ಏನೋ ಭಯ ಆಗ್ತಿದೆ, ಸುರಕ್ಷತೆ ಇಲ್ಲ, ಅಭದ್ರತೆ ಕಾಡ್ತಾ ಇದೆ, ಸಾಮಾಜಿಕವಾಗಿ ಬೆರೀಲಿಕ್ಕೆ ತುಂಬ ಕಷ್ಟ ಆಗ್ತಿದೆ, ಏನೋ ಸಮಸ್ಯೆ ಆಗ್ತಿದೆ ಅನ್ನೋದಾದರೆ ಇದು ಕೂಡ ನಿಮಗೆ ಸೂರ್ಯ ಬಲ ಇಲ್ಲ, ಸೂರ್ಯ ವೀಕ್ ಆಗಿದ್ದಾನೆ ನಿಮ್ಮ ಜಾತಕದಲ್ಲಿ ಅಂತ ನೀವು ತಿಳ್ಕೊಬೋದು. ಯಾವಾಗ ಸೂರ್ಯನ ಬಲ ಇಲ್ಲ, ಇನ್ಸೆಕ್ಯೂರಿಟಿ ಫೀಲ್ ಆಗ್ತಿದೆ ಅಥವಾ ಅಭದ್ರತೆ ಕಾಡುತ್ತೆ, ಆಗ ತಮ್ಮನ್ನು ತಾವು ಪ್ರಶಂಸೆಗೊಳಿಸೋದಕ್ಕೆ ಅಥವಾ ತಮ್ಮನ್ನು ಬಿಟ್ಕೊಡಲ್ಲ, ಯಾವುದಾದ್ರೂ ಒಂದು ರೀತಿಯಿಂದ ಹೇಳಿ ಅದನ್ನು ಸರಿದೂಗಿಸ್ಲಿಕ್ಕೆ ನೋಡುವಂತಹ ಪ್ರಯತ್ನವನ್ನು ಸೂರ್ಯ ದುರ್ಬಲ ಆಗಿರೋರು ಮಾಡ್ತಾ ಇರೋದನ್ನು ನೋಡ್ಬೋದು. ಕೀಳರಿಮೆ ಕೂಡ ಜಾಸ್ತಿಯಾಗಿ ಕಂಡು ಬರ್ತಾ ಇರುತ್ತೆ. ಒಂದು ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ, ಹಾಗೆ ಕೀಳರಿಮೆ ಕೂಡ ಜಾಸ್ತಿಯಾಗಿ ಸೂರ್ಯ ದುರ್ಬಲ ಆಗಿದ್ದಾಗಲೇ ನೀವು ಕಂಡು ಹಿಡಿಬೋದು ಈ ಒಂದು ಸಮಸ್ಯೆ ಇದೆ ಅಂತ. ಹಾಗೆ ಒಂದು ಕಣ್ಣಿನ ಸಮಸ್ಯೆ ಕೂಡ ಸೂರ್ಯ ದುರ್ಬಲ ಆಗಿದ್ದಾಗ ಬರುತ್ತೆ. ಒಂದು ಕಾಲು ಜೋಮು ಹಿಡಿಯೋದು ಅಥವಾ ದೇಹದ ಭಾಗಗಳು ಜೋಮು ಹಿಡಿಯುವಂಥದ್ದು, ಕಣ್ಣಿನ ಸಮಸ್ಯೆ ಬರುತ್ತೆ. ಹಾಗೆ ಒಂದು ಇನ್ಸೆಕ್ಯೂರಿಟಿ ಫೀಲ್ ಬರುತ್ತೆ, ಅಂದರೆ ಅಭದ್ರತೆ ಕಾಡುತ್ತೆ, ಖಿನ್ನತೆ ಕಾಡುತ್ತೆ, ಕೀಳರಿಮೆ, ನಾನು ಯಾವುದಕ್ಕೂ ಅರ್ಹ ಅಲ್ಲ ಅಥವಾ ಅರ್ಹಳಲ್ಲ, ಈ ಥರ. ಕೆಲವು ಮಕ್ಕಳಲ್ಲೂ ಇರಬಹುದು, ದೊಡ್ಡವರಲ್ಲೂ ಇರ್ಬೋದು. ಅದು ಯಾರಿಗೆಲ್ಲ ಗ್ರಹದ ವೀಕ್ನೆಸ್ ಇರುತ್ತೆ ಅಥವಾ ದುರ್ಬಲನಾಗಿರ್ತಾನೆ ಸೂರ್ಯ, ಇಂಥವರಿಗೆ ಈ ಒಂದು ಸಮಸ್ಯೆಗಳು ಕಾಡುತ್ತೆ. ಓಕೆ, ಈಗ ನಾವು ದುರ್ಬಲ ಇರೋದ್ರಿಂದ ಏನೇನು ಸಮಸ್ಯೆಗಳನ್ನು ನಾವು ಐಡೆಂಟಿಫೈ ಮಾಡಬಹುದು ಅಂತ ನೋಡಿದ್ವಿ. ಸೊ ಈಗ ಪರಿಹಾರ ಏನು ಅನ್ನೋದನ್ನು ನೋಡೋಣ. ಸೊ ಪರಿಹಾರ ಏನು ಅಂತ ಹೇಳಿದರೆ, ಯಾವುದೇ ಒಂದು ಕೆಲಸಕ್ಕೆ ಹೊರಡೋ ಮುನ್ನ, ಓಕೆ, ಯಾವುದೇ ಕೆಲಸಕ್ಕೆ ಸಮಾಜದ ಜೊತೆ ಬೆರೀಲೇಬೇಕಾಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ಸೋಷಿಯಲೈಸ್ ಆಗಲೇಬೇಕಾಗುತ್ತೆ ಈಗ, ಅಲ್ವಾ? ಅಂತ ಒಂದು ಕಾಲಘಟ್ಟದಲ್ಲಿದೆ. ಸೊ ಹಾಗಾಗಿ ಮನೆಯಿಂದ ಹೊರಗಡೆ ಹೋಗಲೇಬೇಕು, ಎಲ್ಲರನ್ನ ಎದುರಿಸಲೇಬೇಕು ಅಂತ ಇರುವಾಗ ಕೀಳರಿಮೆ ಅಡ್ಡಿಪಡಬಾರ್ದು ಅಥವಾ ಖಿನ್ನತೆಗೆ ಒಳಗಾಗಬಾರ್ದು ಅಥವಾ ಒಂದು ಅಭದ್ರತೆ ಅಂತ ಕಾಡಬಾರ್ದು, ಯಾವುದೇ ಸಮಸ್ಯೆಗಳು ಆಗಬಾರ್ದು. ಸಮಸ್ಯೆ ಆಗೋದಕ್ಕಿಂತ ಮುಂಚೆನೇ ನೀವು ಭಯ ಪಡ್ತಿದ್ದೀರಿ, ಇದರಿಂದ ಹೊರಗೆ ಬರಬೇಕು ಅನ್ನೋದಾದರೆ, ಸೊ ಏನು ಮಾಡಬೇಕು ಅಂತ ಹೇಳಿದರೆ, ಮನೆಯಿಂದ ಹೊರಗಡೆ ಹೋಗೋ ಮುಂಚೆ ಅಥವಾ ಯಾವುದಾದ್ರೂ ಒಂದು ಹೊಸ ಕೆಲಸ ಪ್ರಾರಂಭ ಆಗುವ ಮುಂಚೆ ನೀವೊಂದು ಗಾಜಿನ ಗ್ಲಾಸ್ ಇರುತ್ತೆ, ಗಾಜು ಅಂದರೆ ಲೋಟ, ಸ್ಟೀಲ್ ಲೋಟ ಅಲ್ಲ, ಗಾಜಿನಿಂದ ಇರುವಂತಹ ಲೋಟ ಇರುತ್ತಲ್ಲ, ಗ್ಲಾಸ್ ಇರುತ್ತಲ್ಲ, ಸೊ ಅದರಲ್ಲಿ ನೀವು ಒಂದು ಗ್ಲಾಸ್ ನೀರು ತಗೋಬೇಕು, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕದಡಿ ಕುಡಿಬೇಕು. ಓಕೆ, ಈ ಒಂದು ತಂತ್ರವನ್ನು ನೀವು ಮಾಡಬೇಕಾಗುತ್ತೆ. ನಿಮಗೆ ಯಾವಾಗೆಲ್ಲ ಕಪ್ಪು ಹಸುಗಳು ಕಾಣುತ್ತೆ ಅಥವಾ ಕೋತಿಗಳು ಕಾಣುತ್ತೆ, ಈಗ ನೀವು ಆಹಾರವನ್ನು ಕೊಡಬೇಕಾಗುತ್ತೆ. ಹಸುಗಳು ಎಲ್ಲಿ ಇರುತ್ತೆ ಅಲ್ಲಿ ಹೋಗಿ ಕೊಟ್ಟರು ಆದಿತ್ತು. ಯಾವಾಗಲೂ ನಿಮಗೆ ಕಂಡಾಗ, ಕೋತಿಗಳು ಕಂಡಾಗ, ಅವುಗಳಿಗೆ ಎಲ್ಲಾದರೂ ಹೋದಾಗ
ದಾರಿ ಮಧ್ಯೆ ಇರುತ್ತಲ್ಲ, ಸೊ ಅವುಗಳಿಗೆ ಆಹಾರ ಅನ್ನೋದು ಬಾಳೆಹಣ್ಣು ಆಗಿರ್ಬೋದು, ಯಾವುದೇ ಒಂದು ಆಹಾರವನ್ನು ಕೊಟ್ಟು, ಅವುಗಳು ತಿನ್ನುವಂತಹ ಆಹಾರವನ್ನು ಕೊಟ್ಟು ನಮ್ಮ ಒಂದು ಸಮಸ್ಯೆಯಿಂದ ಹೊರಗೆ ಬರ್ಬೋದು, ಅವುಗಳ ಹೊಟ್ಟೆ ತಣಿಯುತ್ತೆ. ಮನೆಯಲ್ಲಿ ನಾಯಿಯನ್ನು ಸಾಕೋದನ್ನು ಮರಿಬಾರ್ದು. ಯಾರಿಗೆಲ್ಲ ಸೂರ್ಯನಿಂದ ಸ್ವಲ್ಪ ಸಮಸ್ಯೆ ಬರುತ್ತೆ, ಈ ಒಂದು ಸಮಸ್ಯೆಗಳು ಬರುತ್ತೆ, ಸೊ ನೀವು ಸೂರ್ಯನ ಸಮಸ್ಯೆಯಿಂದ ಪರಿಹಾರವನ್ನು ಪಡಿಬೇಕಾದ್ರೆ ನಿಮ್ಮ ಮನೆಯಲ್ಲಿ ಒಂದು ನಾಯಿಯನ್ನು ಸಾಕಬೇಕಾಗತ್ತೆ. ಬಡವರಿಗೆ ಒಂದು ಕೆಂಪಾದ ಬಟ್ಟೆಯನ್ನು ದಾನ ಕೊಡುವುದು ತುಂಬ ಒಳ್ಳೆಯದು. ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಎಷ್ಟು ಸಾಧ್ಯನೋ ಆ ಒಂದು ಲಿಮಿಟ್ನಲ್ಲಿ ನೀವು ಕೊಡಬಹುದು, ದಾನವಾಗಿ ಕೊಡಬಹುದು. ಬಡವರಿಗೆ ಒಂದು ಕೆಂಪು ವಸ್ತ್ರ, ಅಂದರೆ ಕೆಂಪು ಅಂತ ಹೇಳಿದರೆ ರಕ್ತ ಕೆಂಪು ಅಂತಲ್ಲ, ಸೊ ಹಾಕ್ಕೊಳ್ಳೋ ಹಾಗಿರಬೇಕು ಕೊಡುವಂತಹ ದಾನ. ಅದು ಸತ್ಪಾತ್ರರಿಗೆ, ಹಾಗೆ ಅದು ಉಪಯೋಗ ಆಗುವ ಹಾಗೆ ಕೊಡಬೇಕು. ಆಗ ಅದು ಯಾರಿಗೋ ಒಂದು ತಲುಪುತ್ತೆ, ಅವರು ಹಾಕ್ಕೊಳ್ತಾರಲ್ವ. ಸೊ ಅದು ಹಾಕ್ಕೊಂಡಾಗ ನೋಡಿ, ಬಡವರು ಅಂತ ಹೇಳಿದರೆ ನಮಗಿಂತ ಉನ್ನತ ಸ್ಥಾನ ನಮ್ಮ ಲೆವೆಲಿಗೆ ಇರುವಂಥವರಿಗೆ ಕೊಟ್ಟರೆ ಅವರಿಗೆ ಅಗತ್ಯ ಇರೋದಿಲ್ಲ. ಯಾಕಂತ ಹೇಳಿದರೆ ಅವರು ಅಫೋರ್ಡ್ ಮಾಡ್ತಾರೆ, ಅವರು ತಗೊಳ್ತಾರೆ. ಸೊ ಇವಾಗ ಬಡವರು ಇರ್ತಾರಲ್ಲ, ಸೊ ನಿರ್ಗತಿಕರು, ಮಕ್ಕಳಿಲ್ಲ, ಅವರಿಗೆ ನೋಡ್ಕೊಳ್ಳೋರಿಲ್ಲ, ಅಥವಾ ಯಾರೂ ದುಡಿಯೋರಿಲ್ಲ, ಅಂಥ ಮನೆಯಲ್ಲಿರ್ತಾರಲ್ಲ, ಸೊ ಅಂಥವರು ಯಾರಾದರೂ ಇರ್ತಾರಲ್ಲ, ಸೊ ಅಂಥವರಿಗೆ ಕೊಟ್ಟಾಗ ಆ ದಾನಕ್ಕೆ ಯಾವುದೇ ಗ್ರಹದ ದಾನವನ್ನು ಮಾಡಿದಾಗ ಸೊ ಅದು ವರ್ತ್ ಇರುತ್ತೆ ಅಂತ ಹೇಳಿದರೆ ಅವರಿಗೆ ಅವರು ಯೂಸ್ ಮಾಡ್ಕೊಳ್ತಾರೆ, ಅವರಿಗೆ ಯೂಸ್ ಆಗುತ್ತೆ. ಸೊ ಆ ದಾನ ತುಂಬ ಫಲವನ್ನು ನಿಮಗೆ ಕೊಡುತ್ತೆ. ಸೂರ್ಯ ವೀಕ್ ಇದ್ದವರು ಇನ್ನೊಂದು ಕೆಲಸವನ್ನು ತಪ್ಪದೇ ಮಾಡಬೇಕಾಗುತ್ತೆ. ಪ್ರತಿದಿನ ನಿಮ್ಮ ತಾಯಿ ಆಶೀರ್ವಾದವನ್ನು ಪಡೆದು ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರಾರಂಭ ಮಾಡಬೇಕಾಗುತ್ತೆ. ಸೊ ಇದು ತುಂಬ ಒಳ್ಳೆಯ ಒಂದು ಉಪಾಯ. ಸೊ ಇದಿಷ್ಟು ಸೂರ್ಯನ ಒಂದು ವೀಕ್ ಅಥವಾ ಸೂರ್ಯ ದುರ್ಬಲ ಆಗಿದ್ದಾಗ ಏನೆಲ್ಲ ನಿಮಗೆ ಇಂಡಿಕೇಟ್ ಮಾಡ್ತಾನೆ, ಆರೋಗ್ಯದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯದಲ್ಲಿ ಆಗಿರ್ಬೋದು ಅಂತ ನಾನು ತಿಳಿಸಿದ್ದೀನಿ. ಸೊ ಇದಕ್ಕೆ ಏನು ರೆಮಿಡಿ ಅಂತ ಕೂಡ ನಾನು ತಿಳಿಸಿದ್ದೀನಿ. ಸೊ ಸಾಧ್ಯವಾದಷ್ಟು ಮಂದಿಗೆ ಇದನ್ನು ಶೇರ್ ಮಾಡಿ. ಯಾಕಂತ ಹೇಳಿದರೆ ಒಂದು ವಿಷಯವನ್ನು ನಾವೇ ಇಟ್ಕೊಂಡಾಗ ಅದು ನಮ್ಮಲ್ಲೇ ಉಳಿಯುತ್ತೆ. ಸೊ ಅದನ್ನು ಸ್ಪ್ರೆಡ್ ಮಾಡಿದಾಗ ಅದು ಎಲ್ರಿಗೂ ಹಂಚಿದ ಹಾಗೆ ಅದು ಒಂಥರ ದಾನ ಆಗುತ್ತೆ. ಸೊ ವಿದ್ಯಾದಾನ ಶ್ರೇಷ್ಠ ದಾನ. ಸೊ ಈ ಒಂದು ಕೆಲಸವನ್ನು ಕೂಡ ನೀವು ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಆ ದೇವರು ಎಲ್ಲರಿಗೂ ಸೂರ್ಯನ ಅನುಗ್ರಹವನ್ನು ಮಾಡಲಿ, ಹಾಗೆ ಎಲ್ಲ ಒಂದು ನವಗ್ರಹಗಳ ಅನುಗ್ರಹವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ರಾಧೆ ರಾಧೆ.